ರಾಜ್ಯ ರಾಜಕಾರಣದಲ್ಲಿ ಏನು ನಡೀತಾ ಇದೆ, ಆ ಪಕ್ಷ ಏನು ಮಾಡ್ತಾ ಇದೆ, ಈ ಪಕ್ಷ ಏನು ಮಾಡ್ತಾ ಇದೆ, ಮುಂದಿನ ದಿನಗಳಲ್ಲಿ 2028ರ ಸಾರ್ವತ್ರಿಕ ಚುನಾವಣೆಗೆ ಸದ್ಯದ ಆಡಳಿತ ಪಕ್ಷ ಮತ್ತೆ ಸರ್ಕಾರ ರಚಿಸುತ್ತಾ ಇಲ್ವಾ, ಏನಾಗುತ್ತೆ ಅನ್ನೋದರ ಜೊತೆಗೆ ಕುರ್ಚಿ ಕದನ. ಎಸ್, ರಾಜ್ಯ ರಾಜಕಾರಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕುದುರೆ ಓಡ್ತಾ ಇಲ್ವಾ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತೆ ಸದ್ಯದ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಐ ರಿಪೀಟ್, ರಾಜ್ಯ ರಾಜಕಾರಣದಲ್ಲಿ ಡಿ.ಕೆ. ಕುದುರೆ ಓಡ್ತಾ ಇಲ್ವಾ, ಆದರೆ ಬಹಳಷ್ಟು ಶಕ್ತಿ ಇದೆ, ಓಡ್ತಾ ಇದೆ ಅನ್ನುವ ವಾತಾವರಣ ಇದ್ರೂ ಕೂಡ ಅದು ವಾಸ್ತವದಲ್ಲಿ ರುಜುವಾತಾಗ್ತಾ ಇಲ್ವಾ? ಸಿಎಂ ಸಿದ್ದು ಬಂಟರ ಆಟಕ್ಕೆ ಡಿ.ಕೆ. ಶಿವಕುಮಾರ್ ನಲಿಗಿ ಹೋದ್ರ? ಪಂಚ ಫಲಿತಾಂಶ ಡಿ.ಸಿ.ಎಂ ಡಿ.ಕೆ.ಗೆ ಹೊಡ್ತಾ ಏನಾದರೂ ಕೊಡ್ತಾ? ಅಧಿಕಾರ ಹಸ್ತಾಂತರ ಕನಸಿಗೆ ಮತ್ತೆ ತಣ್ಣೀರೇನಾದರೂ ಸುರಿತಾ? ಪಂಚ ಫಲಿತಾಂಶ ಬಳಿಕ ಸಿಎಂ ಗದ್ದುಗೆ ಕನಸೊತ್ತಿದ್ರು ಡಿ.ಕೆ. ಶಿವಕುಮಾರ್. ಅಸ್ಸಾಂ ಚುನಾವಣೆ ಗೆದ್ದಿದ್ರೆ ಡಿ.ಸಿ.ಎಂ ಡಿ.ಕೆ.ಗೆ ಲಾಭ ಏನೋ ಆಗ್ತಿತ್ತೇನೋ. ತಮಿಳುನಾಡಲ್ಲಿ ಡಿ.ಎಂ.ಕೆ ಬಂದಿದ್ರೆ ಡಿ.ಕೆ.ಗೆ ಒಂದಿಷ್ಟು ಸಮಾಧಾನ ಆದರೂ ಇರೋದೇನೋ. ಈ ಮಧ್ಯೆ ರಾಜ್ಯದ 2 ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯನವರದ್ದೇ ಹವಾ. ಬಾಗಲಕೋಟೆಯಲ್ಲಿ ಆಪ್ತನ ಪುತ್ರನ ಗೆಲ್ಲಿಸಿಕೊಂಡಂತಹ ಸಿಎಂ ಟೀಮ್, ಇತ್ತ ದಾವಣಗೆರೆ ಗೆಲುವಿನ ಕ್ರೆಡಿಟ್ ನಮ್ಮದೇ ಅಂತಿದೆ ಸಿಎಂ ಬಳಗ. ಜಮೀರ್ ಒಂದಿನ ಹೋಗಿದ್ದಕ್ಕೆ ಮುಸ್ಲಿಮರ ಮತ ಬಂದು ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಹೀಗಾಗಿ 2 ಕ್ಷೇತ್ರಗಳ ಗೆಲುವಿನ ಕಿರೀಟ ಸಿಕ್ಕಿದ್ದು ಸಿಎಂಗೆ ಅನ್ನುವ ಅನಾಲಿಸಿಸ್ ನಡೀತಾ ಇದೆ. ಇದರಿಂದ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ಗೆ ಸಹಜವಾಗಿ ಮತ್ತಷ್ಟು ನಿರಾಸೆ ಆಗಿರಬಹುದು ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇದೆ. ಸದ್ಯಕ್ಕೆ ಕನಕಪುರ ಡಿ.ಕೆ.ಗೆ ಸಿಎಂ ಸ್ಥಾನ ಸಿಗೋದು ಅನುಮಾನವಾ ಅನ್ನುವ ಪ್ರಶ್ನೆಗೆ ಸದ್ಯಕ್ಕೆ ಇಂಬು ಕೊಡುವಂತೆ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಅಫ್ಕೋರ್ಸ್, ಒಂದು ಕನಸನ್ನು ಬೆನ್ನತ್ತಿ ಆ ಕನಸಿನ ಕುದುರೆಯನ್ನು ಬಹಳ ಪೌಷ್ಟಿಕಾಂಶಗಳನ್ನು ಕೊಟ್ಟು ಓಡಿಸ್ತಾ ಇರುವಾಗ, ಅರೆ ನಾನು ಓಡೋಕ್ಕೆಲ್ಲ ರೆಡಿ ಇದ್ದೀನಿ, ಆದರೆ ರಸ್ತೆ ಯಾಕೋ ಸರಿ ಇಲ್ವಾ, ಅಥವಾ ಹೈವೇ ರಸ್ತೆನೇ ಕಾಣ್ತಾ ಇದೆ ಆದರೂ ಕೂಡ ಎಲ್ಲೋ ಎಡು ಬೀಳ್ತಾ ಇದ್ದೀವಲ್ವಾ ಅನ್ನುವ ವಾತಾವರಣ ಏನಾದರೂ ನಿರ್ಮಾಣವಾಯಿತಾ? ಇದನ್ನು ಪದೇ ಪದೇ ನಾವು ಹೇಳ್ತಾ ಇರ್ತೀವಿ. ಏನು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲಿಂದಲೂ ಕೂಡ ಈ ಅಧಿಕಾರ ಹಂಚಿಕೆಯ ಸೂತ್ರದ ಅಡಿಯಲ್ಲೇ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ, ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಬಹಳಷ್ಟು ವಿರೋಧವನ್ನು ಕೂಡ ಕಾಂಗ್ರೆಸ್ ಎದುರಿಸ್ತಾ ಇದೆ ಈ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳಿಂದ. ಯಾಕಂತ ಹೇಳಿದರೆ ಗ್ಯಾರಂಟಿ ಯೋಜನೆಗಳನ್ನು ಹೇಳಿಕೊಂಡು ನೀವು ರಾಜಕಾರಣ ಮಾಡ್ತಾ ಇದ್ದೀರಿ, ಬಹಳಷ್ಟು ಸಾಲ ಮಾಡಿದ್ದೀರಿ, ಬಜೆಟ್ನ ಮಿತಿ ಕೂಡ ಮೀರ್ತಾ ಇದೆ ಅನ್ನುವ ವಾದ ಯಾರದು? ವಿರೋಧ ಪಕ್ಷಗಳದ್ದು. ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಕುರ್ಚಿಗೆ, ಮುಖ್ಯಮಂತ್ರಿ ಆಗಬೇಕು ಅವರ ಆಸೆಗೆ ಏನಾದರೂ ಮತ್ತೆ ತಣ್ಣೀರು ಎರಚಲಾಯ್ತಾ? ಎಲ್ಲ ಸುಗಮ, ಎಲ್ಲ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಂಥವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಹೇಳ್ತಾ ಇದ್ದಂಥ ಮುಹೂರ್ತಗಳು, ಆ ಕ್ರಾಂತಿ ಈ ಕ್ರಾಂತಿ ಅನ್ನೋದನ್ನು ಕೇಳಿ ಆ ಶಬ್ದವೇ ಸವಕಲಾಗ್ಬಿಟ್ಟಿದ್ದಾವೆ. ಅಂದರೆ ಯಾವುದಾದ್ರೂ ಒಂದು ವಿಚಾರವನ್ನು ಹೇಳಿದರೆ ಅದಕ್ಕೆ ಅದರದ್ದೇ ಆದಂಥ ಒಂದು ಘನತೆ ಇರಬೇಕು, ಗ್ರಾವಿಟಿ ಶುಡ್ ಬಿ ದೇರ್. ಆದರೆ ಇಟ್ ಹ್ಯಾಸ್ ಬೀನ್ ಲೂಸಿಂಗ್ ಇಟ್ಸ್ ಗ್ರಾವಿಟಿ. ಅದರ ಆ ಆಳದ ಅಥವಾ ಆ ತೂಕವನ್ನು ಕಳೆದುಕೊಳ್ತಾ ಇದೆಯೇನೋ ಅಂತ ಅನ್ನಿಸುವ ವಾತಾವರಣ ನಿರ್ಮಾಣವಾಗಿದೆ. ಅದೇನೇ ಆಗಿರಲಿ, ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ ರಾಜಕಾರಣ ಮಾಡಲಿಕ್ಕೆ, ಆಡಳಿತ ನಡೆಸಲಿಕ್ಕೆ ಏನು ಮಾಡಬೇಕು ಅನ್ನುವ ಚಿಂತನೆ ನಮ್ಮ ಪ್ರತಿನಿಧಿಗಳಿಗೆ ಸಿಗಲಿ ಅನ್ನುವ ಆಶಯದಿಂದ ನಾವು ಈ ಸುದ್ದಿ ನೋಡ್ತಾ ಹೋಗೋಣ. ಎಸ್, ಲೆಟ್ಸ್ ಗೋ ಫಾರ್ ಲೈವ್. ಓಕೆ, ಫೋನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಡ. ದೀಪಾ, ಮತ್ತದೇ ಸುದ್ದಿ, ಅದೇ ರೆಕ್ಕೆ ಪುಕ್ಕ, ಅದೇ ರಾಗ ಅದೇ ಹಾಡು ಅನ್ನುವ ರೀತಿ ಆಗ್ತಾ ಇದೆ. ಆದರೂ ಒಂದಿಷ್ಟು ಡಿಫ್ರೆಂಟ್ ಆ್ಯಂಗಲ್ ಸಿಗ್ಬೋದು ಬಿಕಾಸ್ ಆಫ್ ಎಸ್ಟರ್ಡೇಸ್ ರಿಸಲ್ಟ್. ಈ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ನಿಜಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಆಸೆಗೆ ಎಷ್ಟು ಸಿಗ್ನಿಫಿಕೆನ್ಸ್ ಆಗ್ಬೋದು, ಎಷ್ಟರ ಮಟ್ಟಿಗೆ ಬ್ಯಾಡ್ ಇಂಪ್ಯಾಕ್ಟ್ ಆಗ್ಬೋದು ಅನ್ನುವ ಅನಾಲಿಸಿಸ್ ನಡೀತಾ ಇದೆ. ಎಸ್, ಕುಡ್ ಯು ಗೋ ಹೆಡ್? ರಾಘವ್ ಸೂರ್ಯ, ಅಸ್ಸಾಂ ಮತ್ತೆ ತಮಿಳುನಾಡು ವಿಚಾರದಲ್ಲಿ ಒಂದಿಷ್ಟು ಪಾಸಿಟಿವ್ ಆಗಿದ್ರು ಡಿ.ಕೆ. ಶಿವಕುಮಾರ್. ಇನ್ ಕೇಸ್ ಆ 2 ಕ್ಷೇತ್ರಗಳಲ್ಲಿ ನಾವು ಬಂದ್ರೆ ಅಥವಾ ಪಕ್ಷ ಗೆದ್ರೆ ನನಗೆ ಒಂದು ಅವಕಾಶ ಸಿಗಬಹುದು, ನಾನೋಗಿ ಅಲ್ಲಿ ನನ್ನ ವಿಚಾರ ಏನಿದೆ ಅದನ್ನ ಮಂಡನೆ ಮಾಡೋದಕ್ಕೆ ಅದೊಂದು ವೇದಿಕೆ ಆಗಬಹುದು, ನಾನಲ್ಲಿ ಗೆಲ್ಸ್ಕೊಂಡು ಬಂದಿದ್ದೀನಿ ಅಥವಾ ನೀವು ಕೊಟ್ಟಂತಹ ಏನು ಜವಾಬ್ದಾರಿ ಇತ್ತು ಅದನ್ನ ನಡ್ಸ್ಕೊಂಡು ಬಂದಿದ್ದೀನಿ, ಮುಂದೆ 28ಕ್ಕೂ ಕೂಡ ಅದು ಹೆಲ್ಪ್ ಆಗುತ್ತೆ ಅನ್ನುವಂತಹದನ್ನು ಒಂದು ವಾದ ಮಂಡನೆಯನ್ನ ಅಥವಾ ತಮ್ಮದೊಂದು ಅದೊಂದು ಹಕ್ಕನ್ನ ಮಂಡನೆ ಮಾಡೋದಿಕ್ಕೆ ಅವಕಾಶ ಇತ್ತು. ಆದ್ರೆ 2 ರಾಜ್ಯಗಳಲ್ಲಿ ಹಾಗಾಗ್ಲಿಲ್ಲ. 2 ರಾಜ್ಯದಲ್ಲೂ
ರಿಸಲ್ಟ್ಗಳು ಬೇರೆ ಬೇರೆ ಬಂದಿದ್ದ ಎಫೆಕ್ಟ್ ಜೊತೆಗೆ ಅವರು ಕೇರಳಗೂ ಕೂಡ ಈ ಬಾರಿ ಅಂತ ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಅಲ್ಲಿ ಹೋಗ್ಲಿಲ್ಲ. ಕಾರಣ ಜಮೀರ್ ಅವರನ್ನ ಅಲ್ಲಿ ಕರ್ಕೊಂಡೋಗಿ ವೇಣುಗೋಪಾಲ್ ಇದ್ರು, ಅವರು ತಮ್ಮ ಜೊತೆಗೆ ಇಟ್ಕೊಂಡೇ ಅಲ್ಲಿ ಪ್ರಚಾರ ಮಾಡಿದ್ದಂತಹದ್ದು. ಅದರ ಕ್ರೆಡಿಟ್ ಈಗ ಜಮೀರ್ಗೆ ಹೋಗುತ್ತೆ. ಹಾಗಾಗಿ ಅವರು ತಾವು ತಮಗೆ ಸಿಎಂ ಸ್ಥಾನ ಬೇಕು ಅನ್ನುವಂತಹದ್ದನ್ನು ಕೇಳೋದಿಕ್ಕೆ ಈಗ ವೇದಿಕೆನೇ ಇಲ್ಲದಂತಹ ಪರಿಸ್ಥಿತಿ ಬಂದಿದೆ. ಇನ್ ಕೇಸ್ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅದೇ ವಿಚಾರ ಇತ್ತು ಅನ್ನುವಂತಹದ್ದು ಇದ್ದಂತಹ ವಿಚಾರ. ಯಾಕಂದ್ರೆ ಪಂಚರಾಜ್ಯಗಳ ಚುನಾವಣೆ ಮೇಲೆ ನೋಡೋಣ ಅನ್ನುವಂತಹ ಮನಸ್ಥಿತಿಯಲ್ಲಿ ಅವರಿದ್ರು ಅಂತ ಅನ್ಸುತ್ತೆ. ಆದ್ರೆ ಎಲ್ಲವೂ ಕೂಡ ಈಗ ಉಲ್ಟಂಪಲ್ಟ ಆಗಿರೋದು, ಎಲ್ಲವೂ ಕೂಡ ವ್ಯತಿರಿಕ್ತವಾಗಿ ರಿಸಲ್ಟ್ ಬಂದಿರುವಂತಹದ್ದು. ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ಮತ್ತೊಮ್ಮೆ ಅವರ ಕನಸು ಏನಿತ್ತು ಸಿಎಂ ಕನಸು, ಅದಕ್ಕೆ ತಣ್ಣೀರೆರಿಸಿದಂಗ್ ಆಗಿರೋದಂತೂ ನಿಜ. ಇದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ಒಂದಿಷ್ಟು ನಿಲುವುಗಳು ಅನ್ನುವಂಥದ್ದು ಬಂದರೆ ಅವರೀಗ ಸದ್ಯಕ್ಕಂತೂ ಸೈಲೆಂಟ್ ಆಗಿರೋದು ನಿಜ. ಯಾಕಂದ್ರೆ ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತಹ ಒಂದು ಹೇಳಿಕೆ ಅವರನ್ನ ಮತ್ತಷ್ಟು ಕುಗ್ಗಿಸಿರೋದು, ಅವರ ಬಣವನ್ನ ಮತ್ತಷ್ಟು ನಿರಾಸೆಗೆ ತಳ್ಳಿರೋದು ಕೂಡ ಇದೆ. ಹಾಗಾಗಿ ಇರುವಂತಹ ಚುನಾವಣೆಯ ಫಲಿತಾಂಶ ಕೂಡ ಅವರಿಗೆ ವ್ಯತಿರಿಕ್ತವಾಗಿರೋದ್ರಿಂದ ಸದ್ಯಕ್ಕೆ ಸಿಎಂ ಸ್ಥಾನ ಅನ್ನುವಂತಹದ್ದನ್ನ ಅವರು ಯೋಚನೆ ಮಾಡುವಂತಹ ಸ್ಥಿತಿಯನ್ನು ಇಲ್ಲ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ನಿಜ ದೀಪಾ, ಈಗ ರಾಜ್ಯದ ಉಪಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಆ ಫಲಿತಾಂಶ ಕರೆಕ್ಟು. ಕಾಂಗ್ರೆಸ್ 2 ಸೀಟ್ಗಳನ್ನು ತನ್ನದಾಗಿಸಿಕೊಂಡಿದೆ. ಆದರೆ ಒಂದು ಕ್ಷೇತ್ರ ಸಿಎಂ ಆಪ್ತ ಅಂತ ಹೇಳಿ ಸಿಎಂ ಬಾಗಲಕೋಟೆಯಲ್ಲಿ ಜಾಸ್ತಿ ಪ್ರಯತ್ನ ಪಟ್ಟರು, ಮತ್ತು ದಾವಣಗೆರೆ ದಕ್ಷಿಣದಲ್ಲಿ ಇದು ನಮ್ಮ ಕ್ಯಾಂಡಿಡೇಟ್, ನಾವು ಟಿಕೆಟ್ ಕೊಡಿಸಿದ್ದು ಅನ್ನುವ ಒಂದು ವಾದ ಪೋರ್ಟ್ರೆ ಆಗಿತ್ತು. ಡಿ.ಕೆ. ಶಿವಕುಮಾರ್ ಅವರ ಸೀಟ್ ಇದು, ಹಾಗಾಗಿ ಅಲ್ಲಿ ಶ್ರಮಿಸಿದ್ದಾರೆ ಅಂತಿರುವಾಗ 2 ಸೀಟ್ಗಳ ಆ ಕ್ರೆಡಿಟ್ ಯಾಕೆ ಸಿ ಎಮ್ಮಿಗೆ ಮಾತ್ರ ಸಲ್ಲುತ್ತೆ? ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ಏನು ಇಲ್ವೇನು ಇಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ? ದೀಪಾ, ರಾಘವ್ ಸೂರ್ಯ, ಈ ಪ್ರಶ್ನೆ ಇನ್ ಕೇಸ್ ಜಮೀರ್ ಅಹಮದ್ ಹೋಗದೆ ಇದ್ದು ಗೆದ್ದಿದ್ರೆ ಪ್ರಾಬಬ್ಲಿ ಅದರ ಕ್ರೆಡಿಟ್ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೋಗ್ತಿತ್ತೇನೋ. ಆದ್ರೆ ನಿತ್ಯವೂ ಕೂಡ ಕೇರಳದಲ್ಲೇ ಇದ್ದಂತಹ ಜಮೀರ್ ಅಹಮದ್ ಅವರು ಸಿಎಂ ಹೇಳಿದ ನಂತರದಲ್ಲಿ ದಕ್ಷಿಣಕ್ಕೆ ಹೋದ್ರು, ದಾವಣಗೆರೆ ದಕ್ಷಿಣಕ್ಕೆ. ಅಲ್ಲಿ ಪ್ರಚಾರ ಮಾಡದೇ ಇದ್ರು ಕೂಡ ತಮ್ಮ ಅಭ್ಯರ್ಥಿಗೆ ಮತ ಹಾಕಿ ಅನ್ನುವಂಥದ್ದು ಹೇಳಿದ್ರು. ಅದಾದ ಬಳಿಕ ಒಂದಿಷ್ಟು ವೋಟ್ಗಳು ಕನ್ವರ್ಟ್ ಆಯ್ತು. ಅಂದ್ರೆ ಯಾವಾಗ ಜಮೀರ್ ಅವರನ್ನ ವಿರುದ್ಧವಾಗಿ ಮಾತನಾಡಿದಂತಹ ಎಸ್ ಮಲ್ಲಿಕಾರ್ಜುನ್ ಮೇಲೆ ಇಡೀ ಸಮುದಾಯ ಮುಗಿಬಿದ್ದಿತ್ತು. ಇಡೀ ಸಮುದಾಯದ ನಾಯಕರುಗಳು ಈ ರೀತಿ ಹೇಳಿದ್ದು ಸರಿಯಲ್ಲ ಅನ್ನುವಂತಹದ್ದನ್ನ ಪ್ರಚಾರ ಮಾಡ್ಕೊಂಡು ಓಡಾಡಿದ್ರು. ಆದ್ರೆ ಒಂದೇ ಒಂದು ದಿನ ಬಂದಂತಹ ಜಮೀರ್ ಅಹಮದ್ ಅವರು ಇಡೀ ಆ ಒಂದು ಎಲ್ಲದನ್ನು ಕೂಡ ಕನ್ವರ್ಟ್ ಮಾಡುವಲ್ಲಿ ಯಶಸ್ವಿ ಆದ್ರು ಅನ್ನುವಂತಹದ್ದು ಆ ಒಂದು ಕಾರ್ಯಕರ್ತರ ಹೇಳ್ತಾ ಇದ್ದಂತಹ ಮಾತು. ಹಾಗಾಗಿ ಅಲ್ಲೂ ಕೂಡ ಸಿಎಂ ಪಾತ್ರ ಇದೆ. ಸಿಎಂ ಇನ್ ಕೇಸ್ ಹೇಳದೇ ಇದ್ದಿದ್ರೆ ಅದು ಆಗ್ತಾ ಇರ್ಲಿಲ್ಲ, ಅವ್ರು ಬರ್ತಿರ್ಲಿಲ್ಲ ಅನ್ನುವಂತಹದ್ದು. ಓಕೆ ದೀಪಾ, ಕರೆಕ್ಟ್, ಐ ಗಾಟ್ ಇಟ್. ಆದ್ರೆ ಈಗ ಮುಂಚೆನೆ ಮುಹೂರ್ತ ಫಿಕ್ಸ್ ಆಗಿದೆ ಅಂದಾಗ, ಮಾತು ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಹಂಚಿಕೆ ಮಾಡ್ತಾರೆ, ಕುರ್ಚಿ ಪಟ್ಟ ಸಿಗುತ್ತೆ, ಮುಖ್ಯಮಂತ್ರಿ ಪಟ್ಟ ಸಿಗುತ್ತೆ ಅನ್ನೋದಾದ್ರೆ ಈ ಚುನಾವಣೆಗಳ ಫಲಿತಾಂಶ ಕೇವಲ ನೆಪ ಅಂತ ಅನ್ಸಲ್ವಾ? ಇಲ್ಲಿ 4 ಜನರ ಮಧ್ಯೆ ಆಗಿರುವಂತಹ ಒಪ್ಪಂದದಲ್ಲಿ ರಾಹುಲ್ ಗಾಂಧಿ ಇದ್ರ ಇಲ್ವಾ ಅನ್ನುವಂತಹದ್ದು ಅವರು ಕ್ಲಾರಿಟಿ ಕೊಡ್ತಾ ಇಲ್ಲ. ಆದ್ರೆ 4 ಗೋಡೆಗಳ ಮಧ್ಯೆ ಆಗಿದೆ ಅನ್ನುವಂತಹದನ್ನ ಮಾತ್ರ ಹೇಳ್ತಿದ್ದಾರೆ. ಆದ್ರೆ ಅದು ಬಹಿರಂಗ ಮಾಡ್ಬೇಕಾಗಿರೋರು ಯಾರು? ಡಿ.ಕೆ. ಶಿವಕುಮಾರ್ ಮಾಡ್ಬೇಕು, ಅದನ್ನ ಮಾಡ್ತಿದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲೂ ಕೂಡ ಇಲ್ಲಿಯ ತನಕ 4 ಗೋಡೆಗಳ ಮಧ್ಯೆ ಇಂಥದ್ದೊಂದು ಒಪ್ಪಂದ ಆಗಿದೆ, ಅದು ರಾಹುಲ್ ಗಾಂಧಿ ಆಗಿದೆ ಅನ್ನುವಂಥದ್ದು ಎಲ್ಲೂ ಹೇಳ್ತಿಲ್ಲ. ಹಾಗಾಗಿ ಅವರು ತಮಗೆ ಬೇಕಾದ ರೀತಿಯಲ್ಲಿ ಸದ್ಯಕ್ಕಂತೂ ವಾತಾವರಣ ಸೃಷ್ಟಿ ಮಾಡ್ಕೊಳ್ಳೋದಿಕ್ಕೆ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೂಡ ನೀಡ್ತಿರ್ಬೋದು, ಗೊತ್ತಿಲ್ಲ. ಒಪ್ಪಂದ ಆಗಿದ್ದೇ ನಿಜವಾದಲ್ಲಿ ಅದರ ಸಾಧ್ಯತೆಗಳು, ಅವರು ನಡ್ಕೊಳ್ಳುವಂತಹ ನಡೆ, ಇವ್ರಿಗೆ ಎಷ್ಟು ಸೀಟ್ಗಳನ್ನ ಗೆಲ್ಸ್ಕೊಂಡ್ ಬರ್ತಾರೆ, ಮುಂಬರುವಂತಹ ಚುನಾವಣೆ ಇವರಿಗೆ ಎಷ್ಟು ಸಪೋರ್ಟಿವ್ ಆಗಿರುತ್ತೆ ಅನ್ನುವಂಥದ್ದು ಕೂಡ ನೋಡ್ಬೇಕಾಗುತ್ತೆ. ಇದರ ಮತ್ತೆ ಥ್ಯಾಂಕ್ ಯು ದೀಪಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನಿಜ, ಇದು ನೆವರ್ ಎಂಡಿಂಗ್ ಪ್ರಾಸೆಸ್ ಥರ ಆಗ್ಬಿಟ್ಟಿದೆ ಈ ಕುರ್ಚಿ ಕದನ. ಏನಾದರೂ ಕೇಳಿದರೆ ಒಲ್ಲದ ಗಂಡನಿಗೆ ಮೊಸರಲ್ಲೂ ಕಲ್ಲು ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ ಮೋಸ್ಟ್ಲಿ ಡಿ.ಕೆ. ಶಿವಕುಮಾರ್ ಅವರ ಪಾಲಿಗೆ. ನೋಡೋಣ ಏನಾಗುತ್ತೆ ಅಂಥೇಳಿ.